ಹೇ ಗೈಸ್, ನಾನು ನಿಮ್ಮ ದೀಪು. ಇದು ನನ್ನ ಮೊದಲನೇ ಲಾಗ್. ಇವತ್ತು 2 ಇವೆಂಟ್ಗೆ ಹೋಗ್ತಾ ಇದ್ದೀನಿ, ಅದು ಒಬ್ಬರು ಸೆಲೆಬ್ರಿಟಿ ಜೊತೆಲಿ. ಪ್ಲೀಸ್, ನನ್ನ ಯೂಟ್ಯೂಬ್ ಚಾನಲ್ ಇದೆ ದೀಪು ವ್ಲಾಗ್ಸ್ ಅಂತ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ ಮತ್ತು ಲೈಕನ್ನು ಕೊಡ್ರಿ. ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಇವಾಗ 2 ಇವೆಂಟು ಯಾವುದು ಏನು ಅಂತ ತೋರಿಸ್ತೀನಿ, ಬನ್ನಿ. ಸೆಲೆಬ್ರಿಟಿ ಜೊತೆ ಶೋಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಆ ಸೆಲೆಬ್ರಿಟಿನ ರಿವೀಲ್ ಮಾಡೋ ಸಮಯ ಇವಾಗ. ಹಲೋ, ಆಲ್ ದಿ ಬೆಸ್ಟ್. ಎಲ್ಲರೂ ನಮ್ಮ ಚೋಟು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೀಪು ವ್ಲಾಗ್ಸ್ ಅಂತ ಅವರ ಹೆಸರಿದೆ. ಇವನನ್ನ ನಾವು ಚೋಟು ಅಂತ ಕರಿತೀವಿ, ರವಿ ಅಂತ ಕರಿತೀವಿ, ದೀಪಕ್ ಅಂತ ಕರಿತೀವಿ, ದೀಪಕ್ ರವಿ ಅಂತ ಕರಿತೀವಿ. ಹಂಗೆ ನಮ್ಮ ಅಮ್ಮನೂ ಇವತ್ತು ಕೇಳ್ತಾ ಇದ್ರು, ಮಮ್ಮಿ ದೀಪು ಬರ್ತಾನೆ ಅಂತ ಹೇಳಿದೆ. ಅದಕ್ಕೆ ನಮ್ಮಮ್ಮ ದೀಪು ಯಾರು ಕೇಳಿದ್ರು. ಅದೇ ಮಮ್ಮಿ ಆ ಸೊಣಕ್ಲ ಬರ್ತಾ ಇದ್ದ ಅಲ್ಲ ರವಿ ಅಂತ, ಅವನೇ ಅಂತ. ಆಮೇಲೆ ಏನೋ ಮಾತಕ್ಕೆ ಚೋಟು ಅಂದೆ. ಎಷ್ಟು ಹೆಸರು ಇಟ್ಕೊಂತಾನೆ, ಇನ್ನೊಂದು 10 ಹೆಸರು ಇಟ್ಕೊಳಕ್ ಹೇಳೋ ಅಂತ. ಅದೇ ಥರ ಇವತ್ತು ಇವನು ದೀಪು ವ್ಲಾಗ್ಸ್ ಅಂತ ಹೆಸರಿಟ್ಕೊಂಡಿದ್ದಾನೆ. ಒಳ್ಳೇದಾಗಿ, ಆಲ್ ದಿ ಬೆಸ್ಟ್. ನೋಡಿ ಗಾಯ್ಸ್, ನಮ್ಮ ಮೊದಲನೇ ಇವೆಂಟು ನಮ್ಮ ಡಿ ಬಾಸ್ ಅವರ ಕಲಾಸಿಪಾಳ್ಯ ರಿಲೀಸ್ ಇವೆಂಟ್. ಪ್ರಸನ್ನ ಥಿಯೇಟರ್ ಅಲ್ಲಿ ರಿಲೀಸ್ ಇವೆಂಟ್ ನಡೀತಿತ್ತು. ನಾನು ತನಿಷಾ ಕುಪ್ಪಂಡರವರು ಬಂದಿದ್ದೀವಿ. ನಾನಂತೂ ನಮ್ಮ ಡಿ ಬಾಸ್ ಅವರ ಕಲಾಸಿಪಾಳ್ಯ ರಿಲೀಸ್ ಆಗಿರೋದು ತುಂಬಾನೇ ಖುಷಿ ಆಯ್ತು. ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ನೋಡಿದೆ ಸಿನಿಮಾ. ಕಲಾಸಿಪಾಳ್ಯ ಸಿನಿಮಾ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಗುರು, ಸಖತ್ತಾಗಿದೆ. ಎಂಜಾಯ್ ಮಾಡ್ಕೊಂಡು ನೋಡಿದೀನಿ. ಡಿ ಬಾಸ್ ಅದಕ್ಕೆ ಎಲ್ರಿಗೂ ಇಷ್ಟ ಆಗೋದು. ಅವ್ರ ಕ್ರೇಜ್ ಲೆವೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇದೆ. ನಮ್ಮ ಡಿ ಬಾಸ್ ಕ್ರೇಜ್ ಅಂತ ನೆಕ್ಸ್ಟ್ ಲೆವೆಲ್ ಗುರು. ಎಲ್ಲರೂ ಡ್ಯಾನ್ಸ್ ಆಡಿದ್ದು. ಎಲ್ಲ ಅಭಿಮಾನಿಗಳು ಎಷ್ಟು ಸಖತ್ತಾಗಿ ಡ್ಯಾನ್ಸ್ ಆಡಿದ್ರು ಅಂದರೆ ಅಷ್ಟಿಷ್ಟು ಡ್ಯಾನ್ಸ್ ಆಡಿಲ್ಲ. ಜನ ಸಾಗರನೇ ತುಂಬ್ಕೊಂಬಿಟ್ಟಿತ್ತು ಥಿಯೇಟ್ರಲ್ಲಿ. ನಮ್ಮ ತನಿಷಾ ಕುಪ್ಪಂಡವ್ರಂತೂ ನೋಡಿ ಹೆಂಗೆ ಡ್ಯಾನ್ಸ್ ಮೇಲೆ ಡ್ಯಾನ್ಸ್ ಆಡ್ತಿದ್ದಾರೆ. ಕಲಾಸಿಪಾಳ್ಯ ರಿಲೀಸ್ ಇವೆಂಟ್ ಮುಗಿಸ್ಕೊಂಡು ನಾವು 2ನೇ ಇವೆಂಟ್ಗೆ ಹೋಗಿದ್ದು. ನಮ್ಮ ತನಿಷಾ ಕುಪ್ಪಂಡರವರು ನಟಿಸಿರುವ ಊರಬ್ಬ ಎಂಬ ಸಿನಿಮಾ ಇವತ್ತು ಬಿಡುಗಡೆಯಾಗಿತ್ತು. ಸೊ ಅದಕ್ಕೆ ವೀರೇಶ್ ಥಿಯೇಟ್ರಿಗೆ ಹೋಗಿದ್ದೋ ನಾವು. ಊರಬ್ಬ ಸಿನಿಮಾದಲ್ಲಿ ನಮ್ಮ ತನಿಷಾ ಕುಪ್ಪಂಡರವರದು ನಟನೆ ಬೆಂಕಿ ಅಂತಲೇ ಹೇಳ್ಬೋದು. ಆಮೇಲೆ ಚೌಡೇಶ್ವರಿ ದೇವಿಯ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ಅಲ್ಲಿ ನಡೆಯುವ ಕೊಂಡ ಮತ್ತು ದೈವಿಕ ಶಕ್ತಿಯನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಫಿಲಮ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಪ್ಲೀಸ್ ನೋಡಿ ಥಿಯೇಟ್ರಲ್ಲಿ. ಊರಬ್ಬ ಸಿನಿಮಾ ಶೋ ಮುಗಿದ ಮೇಲೆ ಹೊರಗಡೆ ಪ್ರೆಸ್ ಮೀಟ್ ಇತ್ತು. ಸೊ ಪ್ರೆಸ್ ಮೀಟ್ನೆಲ್ಲ ಅಟೆಂಡ್ ಮಾಡಿ ಬಂದೋ. ಮೂವಿ ಮುಗಿಸ್ಕೊಂಡು ನಾಟಿ ಸ್ಟೈಲ್ ಬಿರಿಯಾನಿ ತಿನ್ನೋಣ ಅಂತ ನಾವು, ತನಿಷಕ್ಕ ಮತ್ತು ಮೂವಿ ಟೀಮ್ ಎಲ್ಲರೂ ಬಂದ್ವಿ. ಇಲ್ಲಿಗೆ ನನ್ನ ಫಸ್ಟ್ ಲಾಗ್ ಮುಗಿಯುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.